ನನ್ನ ಹೆಸರು ಲಲಿತಾ. ನಾನು ಚಿಕ್ಕಂದಿನಿಂದ ಅಂದರೆ ಸುಮಾರು 8ರಿಂದ 10 ವರ್ಷದಿಂದಲೇ ನಾನು ಈಗ ಈ ಯೋಗಾಸನ ಮಾಡುತ್ತಿದ್ದೇನೆ. ಈ ಯೋಗಾಸನದಿಂದ ಏನು ಪ್ರಯೋಜನ ಎಂದರೆ ನಮ್ಮ ಆರೋಗ್ಯ ಸ್ಥಿತಿ ಹದಗೆಡುವ ಈ ಪರಿಸರದಲ್ಲಿ, ಈಗಿನ ವಾತಾವರಣದಲ್ಲಿ, ಈಗಿನ ಆಹಾರ ಪದ್ಧತಿಯಲ್ಲಿ ಇದು ಎಲ್ಲ ನಮ್ಮ ಆರೋಗ್ಯಗಳನ್ನು ಕೆಡಿಸುತ್ತಾ ಇರುತ್ತದೆ. ಇದಕ್ಕೆ ನಾವು ಈ ಯೋಗಾಸನ ಹಾಕಬೇಕು. ಈ ಆಸನಗಳು ಎಲ್ಲರಿಗೂ ಉಪಯೋಗವಾಗುತ್ತವೆ ಎಂದು ತಿಳಿದು ನಾನು ಈ ಆಸನ ಹಾಕುತ್ತೇನೆ. ಈಗ ನಾನು ಸರ್ವಾಂಗಾಸನಗಳನ್ನು ಹಾಕುತ್ತಿದ್ದೇನೆ. ಈ ರೀತಿ ಮೊದಲು ನಾವು ಧ್ಯಾನದಲ್ಲಿ ಪದ್ಮಾಸನ ಹಾಕಿಕೊಂಡು ಈ ಮುದ್ರೆಯಲ್ಲಿ ಕೂತಿಕೊಂಡು ಹಾಗೂ ನಾವು ಕಣ್ಣು ಮುಚ್ಚಿಕೊಂಡು ಒಂದು 5 ನಿಮಿಷ ಧ್ಯಾನ ಮಾಡಬೇಕು. ನಿಮ್ಮ ದೇವರನ್ನಾಗಲಿ, ಮನೆ ದೇವರಾಗಲಿ, ಇಷ್ಟ ದೇವರಾಗಲಿ ನೆನೆಸಿಕೊಂಡು ನೀವು ಧ್ಯಾನ ಮಾಡಿ ಒಂದು 5 ನಿಮಿಷ. ಆನಂತರ ಉಳಿದ ಆಸನಗಳು ತೋರಿಸುತ್ತೇನೆ. ಈ ಪದ್ಮಾಸನದಲ್ಲಿಯೇ ನಾವು ಕುಳಿತುಕೊಂಡು ಉಚ್ಛ್ವಾಸ ನಿಶ್ವಾಸ ಅಂದರೆ ನೀವು ಹೇಳುವ ಅನುಲೋಮ್ ವಿಲೋಮ್ ಮಾಡಬೇಕು. ಭಸ್ತ್ರಿಕಾ. ಈ ರೀತಿ ನೀವು ಶುರು ಮಾಡಿದಾಗ 10, 21, 31, 51, 100, 108ರವರೆಗೂ ಸಹ ಮಾಡಬಹುದು. ಉಸಿರು ಬಿಟ್ಟು ಈ ರೀತಿ ಆಸನ ಹಾಕಬೇಕು. ಎಷ್ಟು ಸಾಧ್ಯವೋ ಅಷ್ಟರವರೆಗೆ ನೀವು ಈ ರೀತಿ ಇರಬಹುದು. ಸಾಕಾಗಿದ್ದಲ್ಲಿ ತೆಗೆಯಬಹುದು. ಇದೇ ರೀತಿ ಇನ್ನೊಂದು ಕಾಲನ್ನು ಸಹ ಹಾಕಬೇಕು. ಇದು ಸಹ ಅಷ್ಟೇ. ಈ ರೀತಿ ಮಾಡುವುದರಿಂದ ನಮ್ಮ ನರನಾಡಿಗಳಲ್ಲಿ ಚಲನವಲನ ಚೆನ್ನಾಗಿ ಇರುತ್ತದೆ, ರಕ್ತ ಚಲನೆ ಚೆನ್ನಾಗಿ ಆಗುತ್ತದೆ. ಈ ರೀತಿ ಮಾಡುವುದರಿಂದ ಸಹ ನಮಗೆ ಎಲುಬುಗಳಿಗೆ, ಕೀಲುಗಳಿಗೆ ಅನುಕೂಲವಾಗಿ ಚಲಿಸಲು ನೋವುಗಳು ನಿವಾರಣೆಯಾಗುತ್ತದೆ. ಹಾಗೆ ಈ ರೀತಿ ಕೂಡ ಹಾಕಬೇಕು. ನಂತರ ಭುಜಂಗಾಸನ. ಈ ಭುಜಗಳಿಂದ ಎಲ್ಲಿಯಾದರೂ ಸ್ಥಗಿತಗೊಂಡಿದ್ದರೂ ಸಹ ಚಲನೆ ಉಂಟಾಗುತ್ತದೆ. ಹಾಗೆ ಆಪೋಸಿಟ್. ರಿಲ್ಯಾಕ್ಸ್. ನಂತರ ಈ ರೀತಿ ಮಾಡಬೇಕು. ಅದರಂತೆ ಲೆಫ್ಟ್ ಸೈಡ್ ಅಂಡ್ ರೈಟ್ ಸೈಡ್ ಎರಡೂ ಕಡೆಗೆ ಈ ರೀತಿ ಮಾಡುತ್ತಾ ಹೋಗಬೇಕು. ರಿಲ್ಯಾಕ್ಸ್. ನಂತರ ರಿಲ್ಯಾಕ್ಸ್ ಆದ ನಂತರ ಈ ರೀತಿ ಅಂದರೆ ನಮ್ಮ ದೇಹ ಎಲ್ಲ ಹೀಗೆ ಅಲುಗಾಡುವುದರಿಂದ ನರನಾಡಿಗಳಲ್ಲಿ ಸರಾಗವಾಗಿ ರಕ್ತ ಚಲನೆಯಾಗಿ ಪ್ರಕ್ರಿಯೆ ಚೆನ್ನಾಗಿ ನಡೆಯುತ್ತದೆ. ಉಸಿರು ತೆಗೆದುಕೊಳ್ಳಬೇಕು, ಬಿಡುತ್ತಾ ಎಕ್ಸಸೈಸ್ ಮಾಡಬೇಕು. ಹಾಗೆ ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಏರಿಸಬೇಕು. ರಿಲ್ಯಾಕ್ಸ್. ನೀವು ಕೂತಾದರೂ, ನಿಂತಾದರೂ, ಮಲಗಿಕೊಂಡಾದರೂ ಸಹ ಈ ರೀತಿ ಹಾಕಬೇಕು.
ನಂತರ ನಿಧಾನವಾಗಿ ಬೋರ್ಡನ್ನು ಮಲಗಿಕೊಳ್ಳಬೇಕು. ಈಗ ರೈಟ್ ಸೈಡ್ ಸಡಿಲಗೊಂಡು ನಮಗೆ ನಡೆದಾಡಲು ಸಹ ಚೆನ್ನಾಗಿ ಆಗುತ್ತದೆ. ಈ ಬಲಗಡೆ ನಂತರ ಎಡಗಡೆ ನಂತರ ನಿಮಗೆ ಪುನಃ ಮಾಡಬೇಕೆಂದು ಟೈಮ್ ಇದ್ದಲ್ಲಿ ಈ ರೀತಿ ಮಾಡಬಹುದು. ಹೀಗೆ ಮಾಡಬೇಕು. ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಎರಡೂ ಕಡೆಗೂ ಮಾಡಬೇಕು. ನಂತರ ಈ ಎರಡು ಹೀಗೆ ಮಾಡಬೇಕು. ನಿಮಗೆ ಈ ಪಾದಗಳು ಪೃಷ್ಠಕ್ಕೆ ತಗುಲುವಂತೆ ಮಾಡಲು ಸಾಧ್ಯವಾಗುತ್ತದೆ ಎಂದರೂ ಸಹ ಮಾಡಬಹುದು. ಮಾಡುವುದರಿಂದ ನಿಮ್ಮ ಪೃಷ್ಠಭಾಗದಲ್ಲಿ ಕೀಲು ನೋವುಗಳಿದ್ದರೂ ಸಹ ಹೋಗುತ್ತದೆ. ಹಾಗೆ ರಿಲ್ಯಾಕ್ಸ್ ಮಾಡಿ ಈ ರೀತಿ ಮಲಗಿಕೊಳ್ಳಬೇಕು. ಮಲಗಿಕೊಂಡು ಹೀಗೆ ನಿಂತು ಸ್ವಲ್ಪ ಹೊತ್ತು ಹೀಗೆ ಉಸಿರು ಬಿಡುವುದು ತೆಗೆದುಕೊಳ್ಳುವುದು ಮಾಡುತ್ತಾ ಮಾಡಿದರೆ ಪೃಷ್ಠಭಾಗದಲ್ಲಿಯ ನರಗಳ ನೋವು ಸಹ ಬೆನ್ನು ನೋವು ಸಹ ಹೋಗುತ್ತದೆ. ರಿಲ್ಯಾಕ್ಸ್ ಆದ ನಂತರ ಈ ರೀತಿ ಸಹ ಮಾಡಿಕೊಳ್ಳಬೇಕು. ಇದು ಕಾಲುಗಳೆರಡು ಉಸಿರು ಬಿಟ್ಟು ನಾವು ಶಿರದಿಂದ ಹಿಡಿದು ನೆಲಕ್ಕೆ ಬಡಿಯುವ ಹಾಗೆ ಆಸನ ಹಾಕಬೇಕು. ಅದರಿಂದ ಸಹ ಬೆನ್ನು ನೋವು, ನರಗಳ ನೋವು, ಕೀಲು ನೋವುಗಳು ಸಹ ಹೋಗುತ್ತದೆ. ನಮ್ಮ ನೋವುಗಳು ನಿವಾರಣೆಯಾಗಿ ನಮಗೆ ಓಡಾಡಲು ಸರಾಗವಾಗುತ್ತದೆ. ನಂತರ ಈ ರೀತಿ ಆಸನ ಹಾಕಿ ಹೀಗೆ ಮಾಡುವುದರಿಂದ ಸಹ ನಮಗೆ ನೋವು ನಿವಾರಣೆಯಾಗುತ್ತದೆ. ಅಂದರೆ ಅಕ್ಯುಪ್ರೆಷರ್ ಆದಂಗೆ ಆಗುತ್ತದೆ. ಈ ರೀತಿ ನಾವು ಕಾಲು ಎರಡೂ ಕೈಗಳಿಂದ ಹಿಡಿದುಕೊಂಡು ಹೀಗೆ ಒತ್ತಿ ಆಸನ ಹಾಕುವುದರಿಂದ ಅಕ್ಯುಪ್ರೆಷರ್ ಆಗುತ್ತದೆ. ಅದೇ ರೀತಿ ಎಡಗಾಲು ಸಹ ಹಾಕಬೇಕು. ನಂತರ ಪದ್ಮಾಸನ ಹಾಕಿ ನೀವು ಮತ್ತೆ 1-2 ನಿಮಿಷದಷ್ಟು ಅಥವಾ 5 ನಿಮಿಷ ನಿಮಗೆ ಸಾಧ್ಯವಾದಷ್ಟು ಟೈಮ್ನಲ್ಲಿ 10 ನಿಮಿಷದಿಂದ 15 ನಿಮಿಷದವರೆಗೆ ಮತ್ತೆ ಧ್ಯಾನ ಮಾಡಬೇಕು. ನಂತರ ಕಿವಿಗಳು ಎರಡೂ ಮುಚ್ಚಿಕೊಂಡು ಕಣ್ಣುಗಳು ಮುಚ್ಚಿಕೊಂಡು ಓಂಕಾರ ಮಾಡಬೇಕು. ಉಸಿರು ತೆಗೆದುಕೊಂಡು ಬಿಡುತ್ತಾ ಎಷ್ಟರವರೆಗೆ ಸಾಧ್ಯ ಆದರೆ ಅಷ್ಟರವರೆಗೆ ಓಂಕಾರ ಮಾಡಿ ನಿಶ್ವಾಸ ಬಿಡಬೇಕು. ಮತ್ತೆ ಅದೇ ರೀತಿ 5 ನಿಮಿಷ ಈ ರೀತಿ ಮಾಡಬೇಕು. ಈ ರೀತಿ ಆದ ನಂತರ ನಿಮಗೆ ಉಷ್ಣ ಜಾಸ್ತಿ ಇದ್ದಲ್ಲಿ ಈ ರೀತಿ ಹಾಕಬೇಕು. ಹೀಗೆ ನಾಲಿಗೆ ಮುಂದೆ ಚಾಚಿ ಉಸಿರು ತೆಗೆದುಕೊಂಡರೆ ಆ ಗಾಳಿ ತಣ್ಣಗೆ ಹೋಗಿ ನಮ್ಮ ಗಂಟಲಲ್ಲಿ ತಣ್ಣಗೆ ಇದ್ದು ತಂಪು ಮಾಡುತ್ತದೆ. ಇದು ಶೀತಲಿ ಪ್ರಾಣಾಯಾಮ ಎನ್ನಬಹುದು. ಹಾಗೆ ನಗುತ್ತಾ ಇದ್ದರೆ ಹುಚ್ಚರು ಎನ್ನಬಹುದು. ಅಂದರೂ ಪರವಾಗಿಲ್ಲ. ಏಕೆಂದರೆ ಆ ರೀತಿ ನಮ್ಮ ಮೆದುಳಿಗೆ ಹಾಗೂ ಶರೀರಕ್ಕೆ ಆನಂದ ನೀಡಿ ನಮ್ಮನ್ನು ಉಲ್ಲಾಸದಿಂದ ಇರಿಸುತ್ತದೆ. ಈ ರೀತಿ ನಾವು ಮಾಡಿದಾಗ ನಮ್ಮನ್ನು ಹುಚ್ಚರು ಎನ್ನಬಹುದು. ಆದರೂ ಪರವಾಗಿಲ್ಲ, ನಮ್ಮ ಆರೋಗ್ಯ ಮುಖ್ಯ. ಈ ರೀತಿ ಮತ್ತೆ ಪುನಃ ಮಲಗಿಕೊಳ್ಳಬೇಕು. ಮಲಗಿದ ನಂತರ ನೀವು ಈ ಕೈಗಳನ್ನು ಈ ರೀತಿ ಇಟ್ಟುಕೊಂಡು ಕಾಲುಗಳನ್ನು ಹೀಗೆ ಮುದುರಿ ಸೈಕ್ಲಿಂಗ್ ಮಾಡಬೇಕು.
ಉಲ್ಟಾ ಹೊಡೆಯಬೇಕು. ನಂತರ ಈ ರೀತಿ ಮಲಗಿಕೊಂಡು ಈ ರೀತಿ ಮಾಡುವುದರಿಂದ ಸಹ ಈ ಪೃಷ್ಠಭಾಗ ಇದು ನಮಗೆ ನೋವಿದ್ದಲ್ಲಿ ರಿಲ್ಯಾಕ್ಸ್ ಆಗುತ್ತದೆ. ಹಾಗೂ ಈ ಕರುಳಿನ ಭಾಗದಲ್ಲಿ ಸಹ ಪ್ರಕ್ರಿಯೆ ಚೆನ್ನಾಗಿ ನಡೆದು ಮಲವಿಸರ್ಜನೆ ಸಹ ಚೆನ್ನಾಗಿ ಆಗುತ್ತದೆ. ಇದರಿಂದ ಮಲಬದ್ಧತೆ ಬರುವುದಿಲ್ಲ. ಈ ರೀತಿ ಮಾಡುವುದರಿಂದ ನರಗಳ ಬಿಗಿತ ಸಹ ಸಡಿಲವಾಗಿ ನಮಗೆ ಸರಾಗವಾಗುತ್ತದೆ. ಮತ್ತೆ ಪುನಃ ಧ್ಯಾನ ಮಾಡಬೇಕು. ನಂತರ ಶವಾಸನ ಹಾಕಿ 5 ನಿಮಿಷ ಮಲಗಿ ಎದ್ದೇಳುವುದು. ಈ ರೀತಿ ನಾನು ನಿಮಗೆ ಯೋಗಾಸನಗಳನ್ನು ಸರ್ವಾಂಗಾಸನವನ್ನು ತೋರಿಸಿ ನಿಮಗೆ ಮಾಡಲು ತಿಳಿಸುತ್ತಿದ್ದೇನೆ. ಇಷ್ಟವಾದವರು ಮಾಡಿ ಆರೋಗ್ಯ ಪಡೆಯಿರಿ. ಧನ್ಯವಾದಗಳು.